ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ತೊಗೊಬಂದಿರೋದು ಏರ್ ಫ್ರೈಯರ್ ಪಿಜ್ಜಾನ. ಎಲ್ಲರಿಗೂ ಗೊತ್ತು. ಸೊ ಇಟ್ ಈಸ್ ವೆರಿ ಈಸಿ ಟು ಕುಕ್ ಇನ್ ಸ್ಟೀಮ್. ಸೊ ನಾನು ಟ್ರೈ ಮಾಡೋಣ ಅಂತೇಳಿ ಜಸ್ಟ್ 100 ಗ್ರಾಮ್ಸ್ ಚಿಕನ್ ತೊಗೊಂಡು ಅದಕ್ಕೆಲ್ಲ ರೀತಿ ಇಂಗ್ರೀಡಿಯೆಂಟ್ಸ್ ಹಾಕಿ ಅದನ್ನೆಲ್ಲ ಮ್ಯಾರಿನೇಟ್ ಮಾಡಿ ಪ್ರಿಪೇರ್ ಮಾಡೋದನ್ನು ತೋರಿಸ್ತೀನಿ. ಅದನ್ನು ಹಾಗೆ ನೋಡ್ಕೊಂಡು ಬನ್ನಿ. ಮ್ಯಾರಿನೇಷನ್ ಎಲ್ಲ ರೆಡಿಯಾಗಿದೆ. ಸೊ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ದು ಸ್ಪೈಸಸ್ನೆಲ್ಲ. ಇವಾಗ ಫ್ರಿಜ್ಜಲ್ಲಿಟ್ಟು ಒಂದು 10 to 15 ಮಿನಿಟ್ಸ್ ನೀಟಾಗಿ ಸೆಟ್ ಆಗೋ ತನಕ ವೆಯ್ಟ್ ಮಾಡಿ ತೊಗೊಬೇಕು. ಸೊ ಈಗ ಯಾವ ಥರ ಏರ್ ಫ್ರೈಯಲ್ಲಿ ಯೂಸ್ ಮಾಡೋದನ್ನು ನೋಡ್ತೀನಿ. ಸೊ ಲಿಟಲ್ ಬಿಟ್ ಆಫ್ ಆಯಿಲ್ ಯೂಸ್ ಮಾಡೋದಿದ್ರೆ ಮಾಡ್ಬೋದು. ನಾನು ಫಸ್ಟ್ ಟೈಮ್ ಆಗಿರೋದ್ರಿಂದ ಅದು ಯಾವ ಥರ ಕುಕ್ ಆಗುತ್ತೆ ಅಂತ ನೋಡೋಣ ಅಂತ ಲೈಟಾಗಿ ಯೂಸ್ ಮಾಡಿದ್ವಿ. ಅದು ಕೂಡ ಜಸ್ಟ್ 1 ಸ್ಪೂನ್ ಕೂಡ ಇಲ್ಲ, ಹಾಗೆ ಜಸ್ಟ್ ಆಯಿಲ್ನ ಲೈಟಾಗಿ ಅಪ್ಲೈ ಮಾಡಿ ಚಿಕನ್ನ ಸ್ವಲ್ಪ ಸ್ಪೇಸ್ ಬಿಟ್ಟು ಲೈಟಾಗಿ ತೊಗೊಂಡು ಯೂಸ್ ಮಾಡ್ತಾಯಿದ್ದೀನಿ. ಬಿಕಾಸ್ ಯಾಕಂದರೆ ಫಸ್ಟ್ ಟೈಮ್ ಅಲ್ಲ, ಅದು ಯಾವ ಥರ ಕುಕ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಸೊ ಎಲ್ಲ ರೆಡಿ ಆಯಿತು. ಇವಾಗ ಟೆಂಪ್ರೇಚರ್ ಚೆಕ್ ಮಾಡಬೇಕು. ಇವಾಗ ಟೆಂಪ್ರೇಚರ್ನ ನಾನು ಸೆಟ್ ಮಾಡೋಕ್ಕಿಂತ ಮುಂಚೆ ಎಷ್ಟು ಮಿನಿಟ್ ಕುಕ್ ಮಾಡಬೇಕು ಅಂತ ಸೆಟ್ ಮಾಡ್ಕೊಂಡಿದ್ದೀನಿ. 15 ಮಿನಿಟ್ಸ್ ಸೆಟ್ ಮಾಡಿದ್ದೀನಿ. ಸೊ ಟೆಂಪ್ರೇಚರ್ ಬಂದು ಗ್ರಿಲ್ ಚಿಕನ್ಗೆ 200 ಸೆಲ್ಸಿಯಸ್ ಇರುತ್ತೆ. ಸೊ ಕುಕ್ ಆಗಿದೆ. ಇದು ಫಸ್ಟ್ ರೌಂಡ್ ಕುಕ್ ಆಯಿತು. ನಾನು ಮಿಡಲಲ್ಲಿ ತೆಗ್ದಿದ್ದೀನಿ, ಆಚೆ ತೆಗೆದುಬಿಟ್ಟು ಒಂದು ಸತಿ ರೊಟೇಟ್ ಮಾಡ್ತಾಯಿದ್ದೀನಿ. ಎಲ್ಲ ಚಿಕನ್ ರೊಟೇಟ್ ಮಾಡಿಟ್ಟೆ. ಈಗ ಮತ್ತೆ ನಾನು ಅದನ್ನು ಸೆಟ್ ಮಾಡ್ತೀನಿ. ಮತ್ತೆ ಎಲ್ಲ 1 ರೌಂಡ್ ರೊಟೇಟ್ ಮಾಡಿದ ನಂತರ ಮತ್ತೆ ಅದನ್ನು ಸೆಟ್ ಮಾಡಿ ಕುಕ್ಕಿಂಗಿಗೆ ಇಡಬೇಕು. ಸೊ ಅದು ನಾನು ಎಷ್ಟು ಮಿನಿಟ್ಸಲ್ಲಿ ಹೊರಗಡೆ ತೆಗೆದಿರ್ತೀನಿ ಅಲ್ಲಿಂದ ಮತ್ತೆ ಅದು ಸ್ಟಾರ್ಟ್ ಆಗುತ್ತೆ ಕುಕ್ ಆಗೋಕ್ಕೆ. ಸೊ ಈಗ ಕುಕ್ಕಾಗಿ ಲಾಸ್ಟ್ ಮಿನಿಟ್ ಆಗಿ ತಾನು ಆಟೋಮೆಟಿಕ್ ಆಫ್ ಆಯಿತು. ಸೊ ಇದು ನೋಡೋಣ ಬನ್ನಿ ಹೇಗೆ ಕುಕ್ ಆಗಿದೆ ಅಂತ. ವಿತೌಟ್ ಆಯಿಲ್ ಚೆನ್ನಾಗಿ ಕುಕ್ ಆಗಿದೆ. ಸೊ ಅಲ್ಲಿ ಕಾಣ್ತಿರೋ ಆಯಿಲ್ ಬಂದು ಆಲ್ಮೋಸ್ಟ್ ಚಿಕನ್ನಲ್ಲೇ ಅದು ಬಿಟ್ಕೊಂಡಿರೋವಂಥದ್ದು. ಸೊ ಅದು ಏನು ಚಿಕನಲ್ಲಿತ್ತು ಅದೇ ಆಯಿಲ್ ಹೊರಗಡೆ ಬಂದಿದೆ. ತುಂಬ ಚೆನ್ನಾಗಿ ಕುಕ್ ಆಗಿದೆ. ಸೊ ಜಿಮ್ಮಿಗೆ ಹೋಗ್ತಿರೋರಿಗೆಲ್ಲ ಸೂಪರ್ ರೆಸಿಪಿ.